ಖಾಸಗಿ ಅವರಿಗೆ ಕೊಡ್ತಕ್ಕಂಥ ಕೈವಾಡ ಈ ಜಿಲ್ಲೆಯ ಇವತ್ತು ರಾಜಕಾರಣಿಗಳದೇ ಇದೆ. ಇವತ್ತು ನಮ್ಮ ಜಿಲ್ಲೆಯ ಮತ್ತು ನಗರದ ಒಬ್ಬ ಶಾಸಕ ಹೇಳ್ತಾನೆ ವಿಧಾನಸೌಧದಲ್ಲಿ ಇವತ್ತು ಏನು ಹೇಳ್ತಾನಪ್ಪ ಅಂತಂದರೆ, ನಾನು 500 ಕೋಟಿಗೆ ಇವತ್ತು ಈ ಕಾಲೇಜನ್ನು ಕಂಡುಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಇದು ಬಾಲಿಶ್ ವಿಚಾರ. ಇವತ್ತು ಇಡೀ ರಾಜ್ಯನೇ ಇವತ್ತು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ. ಯಾಕಪ್ಪ ಅಂತಂದರೆ, ಅವರು ಇಲೆಕ್ಷನ್ನಲ್ಲಿ ನಿಂತಂಥ ಸಂದರ್ಭದಲ್ಲಿ ನನ್ನ ಆಸ್ತಿ ಬರೀ 10 ಕೋಟಿ ರೂಪಾಯಿ ಮಾತ್ರ ಇದೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ಇವತ್ತು ಪ್ರತಿಭಟಿಸಿ ಮಾಧ್ಯಮ ಮುಖಾಂತರ ಎಲ್ಲ ಜನತೆಗೆ ಇವತ್ತು ತಿಳಿಸಿ ಇವತ್ತು 500 ಕೋಟಿ ರೂಪಾಯಿನ ಕೊಡಲು ಇಚ್ಛೆ ಪಡ್ತಾ ಇದ್ದೀನಿ, ನಾನು ತಗೋತೀನಿ, ಕೊಂಡ್ಕೋತೀನಿ ಅಂತ ಹೇಳ್ತಾ ಇದ್ದಾನಲ್ಲೇ. ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗೆ ಇವತ್ತು ಭ್ರಷ್ಟ ಇವತ್ತು ರಾಜಕಾರಣ यूट्यूब न्यूज़ में स्वागत है आप सभी दर्शकों का। मैं आपके साथ मोहम्मद यूसुफ। ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿಸಿ ರಿಪೀಟ್ ಮಾಡೋದಕ್ಕೆ ಹೇಳ್ಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಿದ ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ. ಮಾನ್ಯ ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿಯವರಿಗೆ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ವಿದ್ಯಾರ್ಥಿ ಯುವ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಯುವ ಜನರ ಈ ಬೇಡಿಕೆಯನ್ನು ಅವರು ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಜಿಲ್ಲಾಸ್ಪತ್ರೆ ಆವರಣವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಆ ಜಿಲ್ಲಾಸ್ಪತ್ರೆ ಆವರಣವನ್ನು ಉಳಿಸಬೇಕಾಗಿದೆ. ಸರ್ಕಾರವೇ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭದ ಒಂದು ಖಾಸಗಿಯವರ ಆರಂಭದ ಹೆಸರಿನಲ್ಲಿ ಅವರೇನಾದರೂ ಮಾರಾಟ ಮಾಡಿದ್ರೆ ಅಥವಾ ಆ ಆಸ್ತಿಯನ್ನು ಪರಭಾರೆ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಈ ಮನವಿ ಸುಮ್ಮನೆ ಏನಪ್ಪಾ ಅಂತ ವಿದ್ಯಾರ್ಥಿ ಯುವ ಜನರು ಮನವಿಯನ್ನು ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿ ಆಯಿತು, ಇಲ್ಲದೆ ಇದ್ರೆ ದೊಡ್ಡ ಹೋರಾಟವನ್ನು ವಿಜಯಪುರ ಜಿಲ್ಲೆ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ನಾವು ಎಚ್ಚರಿಸ್ತಾ ಇದ್ದೇವೆ ಸರ್ಕಾರವನ್ನ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ. ನೀವು ಯಾಕೆ ಸರ್ಕಾರದ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ? ಜಿಲ್ಲೆಯ ಜನರು ನಿಮ್ಗೆ ಏನೋ ಕೇಳಲ್ಲ ಅನ್ಕೊಂಡಿದ್ದೀರೇನೋ, ನೀವು ಮಾಡದೇ ಮಾರ್ಗ ಅನ್ಕೊಂಡಿದ್ದೀರೇನೋ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಎಚ್ಚೆತ್ತುಕೊಂಡು ಸರ್ಕಾರವೇ ಅಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು, ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಇವತ್ತು ಏನು ವಿಜಯಪುರ ಒಂದು ವೈದ್ಯಕೀಯ ಕಾಲೇಜನ್ನು ಇವತ್ತು ಪ್ರೈವೇಟ್ ಕಾಲೇಜ್ ನೇತೃತ್ವದಲ್ಲಿ ನಡೆಸಬೇಕಂತಕ್ಕಂಥ ಸರ್ಕಾರದ ನಿರ್ಧಾರ ಇದೆ. ಆ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಶಿವಾಜಿ ಸರ್ಕಲ್ನಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೂ ನಾವು ಇವತ್ತು ಬೃಹತ್ ಜನಗಳ ಒಂದು ವಿದ್ಯಾರ್ಥಿ ಯುವ ಜನರ ಜಾಥಾವನ್ನು ಮಾಡಿದ್ದೇವೆ. ಯಾಕಪ್ಪ ಅಂತಂದರೆ, ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಏನಾಗಬೇಕು, ಆ ವೈದ್ಯಕೀಯ ಕಾಲೇಜ್ ಬೇಕಾದಂಥ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳು ಈ ಜಿಲ್ಲೆಯಲ್ಲಿದ್ದೇವೆ. ಆದರೂ ಕೂಡ ಆ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಇವತ್ತು ಬೇರೆ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇವತ್ತು ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಏನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಿರಂತರವಾಗಿರ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈಯಲ್ಲಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೊಳ್ಳಲು ನಾವು ಇಚ್ಛೆ ಪಡೋದಿಲ್ಲ. ಇಡೀ ಜಿಲ್ಲೆಯನ್ನು ಬಂದ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ನಾವು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇವತ್ತು ಖಾಸಗಿ ಅವರಿಗೆ ಕೊಡ್ತಕ್ಕಂಥ ಕೈವಾಡ ಈ ಜಿಲ್ಲೆಯ ಇವತ್ತು ರಾಜಕಾರಣಿಗಳದೇ ಇದೆ. ಇವತ್ತು ನಮ್ಮ ಜಿಲ್ಲೆಯ ಮತ್ತು ನಗರದ ಒಬ್ಬ ಶಾಸಕ ಹೇಳ್ತಾನೆ ವಿಧಾನಸೌಧದಲ್ಲಿ ಇವತ್ತು ಏನು ಹೇಳ್ತಾನಪ್ಪ ಅಂತಂದರೆ, ನಾನು 500 ಕೋಟಿಗೆ ಇವತ್ತು ಈ ಕಾಲೇಜನ್ನು ಕಂಡುಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಇದು ಬಾಲಿಶ್ ವಿಚಾರ. ಇವತ್ತು ಇಡೀ ರಾಜ್ಯನೇ ಇವತ್ತು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ. ಯಾಕಪ್ಪ ಅಂತಂದರೆ, ಅವರು ಇಲೆಕ್ಷನ್ನಲ್ಲಿ ನಿಂತಂಥ ಸಂದರ್ಭದಲ್ಲಿ ನನ್ನ ಆಸ್ತಿ ಬರೀ 10 ಕೋಟಿ ರೂಪಾಯಿ ಮಾತ್ರ ಇದೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಗೆ ಇವತ್ತು ಪ್ರತಿಭಟಿಸಿ ಮಾಧ್ಯಮ ಮುಖಾಂತರ ಎಲ್ಲ ಜನತೆಗೆ ಇವತ್ತು ತಿಳಿಸಿ ಇವತ್ತು 500 ಕೋಟಿ ರೂಪಾಯಿನ ಕೊಡಲು ಇಚ್ಛೆ ಪಡ್ತಾ ಇದ್ದೀನಿ, ನಾನು ತಗೋತೀನಿ, ಕೊಂಡ್ಕೋತೀನಿ ಅಂತ ಹೇಳ್ತಾ ಇದ್ದಾನಲ್ಲೇ. ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗೆ ಭ್ರಷ್ಟ ರಾಜಕಾರಣಿಗೆ ನಾನು ಧಿಕ್ಕಾರ ಹೇಳ್ತೇನೆ. ಯಾಕಪ್ಪ ಅಂತಂದರೆ 10 ಕೋಟಿ ರೂಪಾಯಿ ಇರ್ತಕ್ಕಂಥ ಆಸ್ತಿ ಇವನೇ ಇವತ್ತೇನೋ ಮಾಧ್ಯಮ ಮುಖಾಂತರ ವ್ಯಕ್ತಪಡಿಸಿ ಇವತ್ತು 500 ಕೋಟಿ ರೂಪಾಯಿ ಎಲ್ಲಿಂದ ತಂದ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು
ಅವನು ಇಲೆಕ್ಷನ್ನಲ್ಲಿ ನಿಂದಿರುವಂಥ ಸಂದರ್ಭದಲ್ಲಿ ಬರೀ ಘೋಷಣೆ ಮಾಡಿದ್ದಾನೆ, ನನ್ನ ಹತ್ರ ಬರೀ 10 ಕೋಟಿ ರೂಪಾಯಿ ಮಾತ್ರ ಆಸ್ತಿ ಇದೆ ಅಂತಕ್ಕಂಥ ಘೋಷಣೆ ಮಾಡಿದ್ದಾನೆ. ಮತ್ತು ಸದನದಲ್ಲಿ ಹೇಳ್ತಾನೆ ಇವತ್ತು 500 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ. 500 ಇವತ್ತು ಈ ನಗರದ ಶಾಸಕ, ಭ್ರಷ್ಟ ಶಾಸಕ, ಇವತ್ತು 500 ಕೋಟಿ ರೂಪಾಯಿ ಎಲ್ಲಿಂದ ತೊಗೊಂಬಂದ ಇವತ್ತು? ಅದನ್ನು ನಾನು ಇವತ್ತು ಮಾಧ್ಯಮ ಮುಖಾಂತರ ಭ್ರಷ್ಟ ಶಾಸಕರಿಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು 500 ಕೋಟಿ ರೂಪಾಯಿ ಇವತ್ತು ನಮ್ಮ ಹಣನೇ ಅದು. ಇವತ್ತು ಆ 500 ಕೋಟಿಯನ್ನು ಇನ್ವೆಸ್ಟ್ ಮಾಡಿ ವಿದ್ಯಾರ್ಥಿ ಕಡೆಯಿಂದ ಎಷ್ಟು ಇವರು ವಸೂಲಿ ಮಾಡ್ತಿರಬೇಕು, ಅದು ನಮ್ಮ ಪ್ರಶ್ನೆ. ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡುವಂಥ ಇವತ್ತು ಖಾಸಗಿ ಕಂಪನಿಗಳು ವಿದ್ಯಾರ್ಥಿಗಳಿಂದ 2,000 ಕೋಟಿ ರೂಪಾಯಿ ಇವತ್ತು ವಸೂಲಿ ಮಾಡ್ತಕ್ಕಂಥದ್ದು ಇವತ್ತು ಪ್ರತಿ ಸಾಮಾನ್ಯ ಇವತ್ತು ಎಲ್ಲ ಕಾಲೇಜಲ್ಲಿ ನಡೆದಿದೆ. ಇವತ್ತು ಇವರ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ನರ್ಸಿಂಗ್ ಒಂದು ಸೀಟ್ ತೊಗೋಬೇಕಾದ್ರೆ ಇವತ್ತು ಖಾಸಗಿ ಕಾಲೇಜಿನಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಡೊನೇಷನ್ ತೊಗೋತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತದೆ ಎಲ್ಲವನ್ನು ಉಚಿತವಾಗಿ ಕೊಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಿಗಬೇಕಂತ ಹೇಳ್ತಾ ಇದೆ. ಇವತ್ತು ಖಾಸಗಿಯವರು ಇವತ್ತು ಬರೀ ಒಂದು ನರ್ಸಿಂಗ್ ಸ್ಟೂಡೆಂಟ್ಗೆ 3 ಲಕ್ಷ ರೂಪಾಯಿ ತೊಗೋತಾರಪ್ಪ ಅಂತಂದರೆ ನಮ್ಮ ಸಂವಿಧಾನದ ಆಶಯಗಳೇನಾಗಬೇಕು, ಇವತ್ತು ಸರ್ಕಾರದ ಉದ್ದೇಶಗಳೇನಿರ್ಬೋದು, ಈ ರಾಜಕಾರಣಿಗಳ ಇವತ್ತು ಭ್ರಷ್ಟ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಆಗಿರ್ಬೋದು, ಮೆಡಿಕಲ್ ಏನು ಇವತ್ತು ನರ್ಸಿಂಗ್ ಕಾಲೇಜ್ಗಳಿದ್ದಾವೆ, ಅವು ಯಾವುವನ್ನು ಅವ್ರ ಕೈಯಲ್ಲಿ ಕೊಡಲು ನಾವು ಇಚ್ಛೆ ಪಡೋದಿಲ್ಲ. ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ, ಇನ್ನೂ ಪ್ರತಿಭಟಿಸ್ತೇವೆ, ಇನ್ನೂ ಧ್ವನಿಗೂಡಿಸ್ತೇವೆ. ನೀವು ಗುಂಡು ಹೊಡೆದ್ರೂ ಕೂಡ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ, ನಿರಂತರವಾಗಿ ಎದುರಿಸ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।